ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನಾನೀಗ ಸದ್ಯಕ್ಕೆ ಮಲಾಫೇಶಿಯಲ್ಲಿದ್ದೀನಿ. ಏನಕ್ಕೆ ಅಂತ ಅಂದರೆ ಟಾಪ್ ಮೋಸ್ಟ್ ಇನ್ಫ್ಲೂಯೆನ್ಸರ್ ಧನುಶ್ರೀ ಅವರು ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಅವ್ರ ಜೊತೆ ಲಂಚ್ ಡೇಟ್ಗೆ ಬಂದಿದ್ದೀವಿ. ಯಾರು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಟಾಪ್ ಮೋಸ್ಟ್ ಇನ್ಫ್ಲೂಯೆನ್ಸರ್ ಆ್ಯಂಡ್ ಬಿಗ್ ಬಾಸ್ 4 or 5 ಸೀಸನ್ಗೆ ಬಂದಿದ್ದರು. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಹೆಂಗಿರುತ್ತೆ ಇವತ್ತು ಲಂಚ್ ಡೇಟ್ ಆ್ಯಂಡ್ ಎವ್ರಿಥಿಂಗ್ ನಾನು ಇವತ್ತಿನ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ನನ್ನ ಔಟ್ಫಿಟ್ ಈ ಥರ ಇದೆ. ಆ್ಯಂಡ್ ಇದೊಂದು ಬ್ಯಾಗ್ ತಂದಿದ್ದೀನಿ ಆ್ಯಂಡ್ ಲಕ್ಸುರಿಯಸ್ ಆಗಿದೆ. ಆ್ಯಂಡ್ ಬ್ಯಾಗ್ ವಾಸ್ ಟೂ ಕ್ಯೂಟ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಆ್ಯಂಡ್ ನನ್ನ ಡ್ರೀಮ್ ವಾಚ್, think it's visible it's my dream watch, Michael Kors. And dream watch ಅಂದರೆ ಇದು ನಾನು ನನ್ನ ಹಸ್ಬೆಂಡ್ಗೆ ಪ್ರೆಸೆಂಟ್ ಮಾಡಿದ್ದಂಥದ್ದು. ಬಟ್ ಇವತ್ತು ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಮೈಕಲ್ ಕೋರ್ಸ್ ವಾಚ್ ತೊಗೊಬೇಕು ಅಂತ ಸಿಕ್ಕಾಪಟ್ಟೆ ಡ್ರೀಮ್ ಇತ್ತು. ಆ್ಯಂಡ್ ತಗೊಳ್ತಿದ್ದೀನಿ, ಹಸ್ಬೆಂಡ್ಗೆ ಕೊಡ್ಸೋಣ ಅಂದ್ಬಿಟ್ಟು ಅವ್ರಿಗೆ ಕೊಡಿಸ್ದೆ. ಅವ್ರು ತುಂಬ ಸರಿ ಕಟ್ಟಿದ್ದಾರೆ, ಬಟ್ ನಾನು ಇವತ್ತೇ ಫಸ್ಟ್ ಟೈಮ್ ಕಟ್ತಿರೋ ಅಂಥದ್ದು. ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಆ್ಯಂಡ್ ಇಟ್ಸ್ ಮೈ ಡ್ರೀಮ್ ವಾಚ್. ಆ್ಯಂಡ್ ಇವತ್ತು ಇದರದ್ದು ಸ್ಟ್ರಿಪ್ಸನ್ನ ಬಿಚ್ಚಿ ಇವತ್ತು ನಾನು ಕಟ್ಕೊಬೇಕು ಅಂತ ಕಟ್ಕೊಂಡಿದ್ದೀನಿ. ಆ್ಯಂಡ್ ಇದು ವಾಚ್ ಪ್ರೈಸ್ ಅರೌಂಡ್ 38,000. ಆ್ಯಂಡ್ ಲೆಟ್ಸ್ ಗೋ. ಇವತ್ತಿನ ಲಂಚ್ ಡೇಟ್ ಹೆಂಗಿರುತ್ತೆ ಏನು ಇವತ್ತಿನ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಫುಲ್ ಔಟ್ಫಿಟ್ ನೋಡ್ಸೋಕ್ಕಾಗ್ತಲ್ಲ. ಆ್ಯಂಡ್ ಈ ಥರ ಇದೆ. ಇಟ್ಸ್ ಮೈ ಬ್ಯಾಂಕ್, ಇಟ್ಸ್ ಮೈ ಸ್ಯಾಂಡಲ್ಸ್. ಐ ಥಿಂಕ್ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತಲ್ಲ. ಆ್ಯಂಡ್ ಇಟ್ಸ್ ಮೈ ಸ್ಯಾಂಡಲ್ಸ್. ಸಿಂಪಲ್ಲಾಗಿ ಕ್ಲಾಸಿಯಾಗಿ ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಧನುಶ್ರೀ ಅವ್ರು ಹೇಳಿದ್ದಾರೆ ಇವತ್ತು ಚೆನ್ನಾಗಿ ಎಂಜಾಯ್ ಮಾಡೋಣ, ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ. ಹಾಗೆ ಕ್ಲಾಸಿಯಾಗಿ ರೆಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ಟಿ ಶರ್ಟ್ ಬಂದು ಆಫ್ ವೈಟ್, ಹಾಟ್ ಹಾಟ್ ಹಾಟ್, ಆಲ್ವೇಸ್ ಲವ್ 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 ಅನ್ನೋ ಥರ ನನಗೆ ಈ ಥರ ಹಾಟ್ಸ್ ಇರೋವಂಥ ಡ್ರೆಸ್ಸಸ್ ಆ ಥರ ಎಲ್ಲ ತುಂಬ ಇಷ್ಟ. ಸೊ ಹಂಗಾಗಿ ಈ ಥರ ಟಿ ಶರ್ಟ್ನ ವೇರ್ ಮಾಡಿದ್ದೀನಿ. ಅವಾಗ ಹೆಂಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಚಾನಲ್ birthday to you, happy birthday to Dhanshri. ನನ್ನ ಪುಟ್ಟಲೋಕ. ಟಿಶ್ಯೂ ಬೇಕಾ? ವೇಸ್ಟ್ ಆಗುತ್ತೆ. ಅಂಡ್ ಇವರು ಪ್ರಜ್ಞಾ ಅಂತ. ಈ ಸಣ್ಣ ಹುಡುಗಿ ಎಷ್ಟು ಚೆನ್ನಾಗಿ ಬರ್ದಿದ್ದಾಳೆ ಅಂತ. ಬ್ಯೂಟಿಫುಲ್ ಹ್ಯಾಂಡ್ ಇದೆ. ಗೈಸ್, ನಾನು ನನ್ನ ಗಿಫ್ಟ್ ವ್ಲಾಗ್ ಅಲ್ಲಿ ಬರೋತಿನ ಹ್ಯಾಂಡ್ ರೈಟಿಂಗ್ ತೋರಿಸ್ಬೇಕಿತ್ತು, ತಪ್ಪು ಮಾಡ್ಬಿಟ್ಟೆ. ಇವಾಗ ತಪ್ಪು ಮಾಡ್ಬಿಡ ಅನಿಸ್ತದೆ. ಓಕೆ, ಹಾಯ್ ಮೈಸೆಲ್ಫ್, ಜೋರಾಗಿ ಓದ್ಬೋದಲ್ವಾ? ಹಾಯ್ ಮೈಸೆಲ್ಫ್ ದಿನೇಶಾ, ಐ ಆಮ್ ಸ್ಟಡಿಂಗ್ ಇನ್ 8th. ಹಾಯ್ ಧನುಶ್ರೀ ಅಕ್ಕ, I'm your big fan. Thanks a lot for inviting us for the lunch to have with you. You look so pretty and your voice, your language is so cute. Love you akka. Is also belated happy birthday and all the best for ಲೆಟರ್ ಪಿಂಕ್ ಅಲ್ಲ ಇದೆ. ಲೆಟರ್ ಪಿಂಕ್ ಅಲ್ಲ ಇದೆ. ಆಲ್ರೆಡಿ ಫುಡ್ ಬಂದಿದೆ. ನಾವು ನಾನ್ ವೆಜ್ ಆಗಿರೋದ್ರಿಂದ ನಾವಿಬ್ರು ನಾನ್ ವೆಜ್ ತಿಂತಾ ಇದೀವಿ. ಅಂಡ್ ಇಲ್ಲೆಲ್ಲ ಇಷ್ಟರಲ್ಲಿ ನಾವಿಬ್ರೇ ನಾನ್ ವೆಜ್ ತಿಂತಿರೋದಲ್ವಾ? ಗೈಸ್, ಇಟ್ ವಾಸ್ ವೆರಿ ಸ್ಪೈಸಿ. ತಿಂದು ರಿಯಾಕ್ಷನ್ ಕೊಡ್ತಾರೆ ಇದೆಲ್ಲ. ಒನ್ ವರ್ಡ್ ಪ್ಲೀಸ್. ಟೇಸ್ಟ್ ಹೆಂಗಿದೆ ಅಲ್ವಾ? ತಿಳ್ಕೊಂಡು ಹೇಳ್ಬಿಡ್ಬೇಕಾಯ್ತು. ಇದು ಚೆನ್ನಾಗಿದೆ. ಯಾಕೆ ಎಲ್ಲಾದ್ರೂ ಅಂಡ್ ಇದು ಚೆನ್ನಾಗಿದೆ, ಬಟ್ ಸ್ಪೈಸಿ, ಸಖತ್ ಸ್ಪೈಸಿ ಇದೆ ಅಲ್ವಾ? ಅಂಟಿ ನಾನು ಯಾವಾಗಿಂದ ಗೊತ್ತು ನಿಮ್ಗೆ? ವರ್ಷನೇ ಬಿಡಿ, ವರ್ಷದವರೆಗಿಂದ ಗೊತ್ತು ಅವ್ರು ನನಗೆ. ಅಂಡ್ ತುಂಬಾ ಕ್ಲೋಸ್. ನಾನು ಆಂಟಿ
ಅಕ್ಕಗಿಂತೂ ಇವರು ನನಗೆ ಜಾಸ್ತಿ ಕ್ಲೋಸು. ಅಂಡ್ ಅಂಕಲ್ ನೋಡಿ ಸೇಮ್ ನಮ್ಮಪ್ಪ ಇದ್ದಂಗೆ ಇದ್ದಾರೆ, ಜೆರಾಕ್ಸ್. ಅಂಡ್ ಅಂಕಲ್ ಪ್ರತಿ ಟೈಮ್ ನೋಡಿದಾಗ ನಂಗೆ ನಮ್ಮಪ್ಪನೇ ನೆನಪಾಗೋದು. ನಮ್ಮಪ್ಪ ಫೋಟೋನೂ ಹಾಕ್ತೀನಿ ಯಾರಾದ್ರೂ ನೋಡಿಲ್ಲ ಅಂದರೆ, ಸೇಮ್ ನಮ್ಮಪ್ಪ ಆ ಥರ. ನಂಗೆ ನಮ್ಮಪ್ಪನೇ ಅನಿಸ್ತಾರೆ ನಿಮ್ಮನ್ನು ನೋಡಿದಾಗೆಲ್ಲ ಅಂಕಲ್. ಅಷ್ಟು ಖುಷಿ ಆಗುತ್ತೆ. ಅದಕ್ಕೆ ನಾನು ಬಂದಿದ್ವಿ ನಾವು ಒಂದ್ಸತಿ, ನೀವು ಯಾರು ಇರ್ಲಿಲ್ಲ. ಯಾರೋ ಕೆಲಸ ಮಾಡ್ತೀವಿ. ಅಕ್ಕ ಹೆಂಗಿದೆ ಫುಡ್ ಹೆಂಗಿದೆ? ಚೆನ್ನಾಗಿದ್ಯಾ? ಟೇಸ್ಟ್ ಮಾಡಿದ್ರಾ? ಚೆನ್ನಾಗಿದೆಯಲ್ಲ? ಇದು ಟ್ರೈ ಮಾಡಿದ್ರಾ? ಇದ್ರಲ್ಲಿ ವೆಜ್ಜು ಇದೆಯಲ್ಲ, ಟ್ರೈ ಮಾಡಿಲ್ವಾ? ಮೇ ಬಿ ರೈಸ್ ಈ ಐಟಮ್ ಆಂಟಿ ಚೆನ್ನಾಗಿದೆಯಾ ಆಂಟಿ? ರೈಸ್ ಎಲ್ಲ ಪರವಾಗಿಲ್ಲ. ಇವಾಗ ನಾವು ವೇಸ್ಟ್ ಮಾಡಲ್ಲ ಅಂದ್ರೆ ನಮ್ಮನ್ನು ಮುಗಿತಾರೆ, ಪಕ್ಕ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದು ಖಾಲಿ ಆಗ್ತಾ ಇದೆ. ಏನದು ಎಮ್ಮಿ? ವಾವ್, ಎಷ್ಟು ಕ್ಯೂಟ್ ಆಗಿದೆ. ಏನೋ ತಂದ್ಕೊಟ್ಟಿದ್ದಾರೆ. ಏನಂತ ಇದು? ಅದೇನೋ ಬೇಬಿ ಐಸ್ ಕ್ರೀಮ್. ಏನನ್ನ ಬಿದ್ದರೆ ಅಂತೂ ಇವಾಗ ಇವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅದು. ಇದು ಅಫ್ಕೋರ್ಸ್ ನೋಡೋಕ್ಕೆ ಚೆನ್ನಾಗಿದೆ, ಕಲರು. ಎಲ್ಲದಕ್ಕೂ ಓಕೆ ಓಕೆ ಅಷ್ಟೇ. ಆ್ಯಂಡ್ ಇದೇನೋ ಬಂದಿದ್ದೀನಿ, ಕ್ಯಾಪ್ಚರ್ ಮಾಡ್ತೀರಾ? ಏನಿದೆ ನೇಮ್ ಹೇಳಿದ್ರ ಏನಾದರೂ? ಹಾಂ, ಇದ್ರದ್ದೇನು ನೇಮು? ಐಸ್ ಕ್ರೀಮ್ ಥರನೂ ಇಲ್ಲ ಏನು. ಟೇಸ್ಟ್ ಮಾಡ್ತಾ ಇದ್ದೀನಿ. ರಬ್ಬರ್ ಜಲ್ಲಿ ಬರುತ್ತಲ್ವಾ, ಮತ್ತೆ ಒಂಚೂರು ಕೇಕ್ ಫ್ಲೇವರ್ ಥರ ಇದೆ, ಚಾಕ್ಲೇಟ್ ಕೇಕ್ ಥರ. ನಾಟ್ ಬ್ಯಾಡ್. ಹಂಗೆ ತಿನ್ನೋಕ್ಕಾಗದೇ ಇರೋ ಥರ ಅಂತೂ ಏನೋ ಇಲ್ಲ. ಇಲ್ಲೇನೋ ಕೇಕ್ ಇದು ಹಾಕಿದಾರಲ್ಲ, ಸಾಸ್ ಹಾಕಿದಾರಲ್ಲ, ಚಾಕ್ಲೇಟ್ ಸಾಸ್, ಅದಕ್ಕೆ ಚೆನ್ನಾಗಿದೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್. ಇಲ್ಲ ನಂಗೆ ದರ್ಶಿನಿ ನೋಡ್ತೀವಲ್ಲ, ಇಲ್ಲ ಏನು ಹೆಸರು? 3 years ಮೇಲೆ ಆಯ್ತು. ನೀವು ಯಾವ ಥರ ವಿಡಿಯೋಸ್ ನೋಡ್ತೀರಾ? ಎಲ್ಲ ನೋಡ್ತೀನಿ, ನಿಮ್ದೆಲ್ಲ ವಿಡಿಯೋಸ್. ಯಾವ್ದು ಇಷ್ಟ? ತುಂಬ ಇಷ್ಟ ಆಗುತ್ತೆ. ಟ್ರಾವೆಲ್ ಇಷ್ಟ ಆಗುತ್ತೆ. ಟ್ರಾವೆಲ್ ಜಾಸ್ತಿ ಇಲ್ಲ, ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು, ಬಟ್ ಹೋಗ್ತಾ ಇರ್ತೀವಿ ಜಾಸ್ತಿ. ಟೆಂಪಲ್ ವಿಸಿಟ್ ಮಾಡ್ತೀವಿ. ಚೆನ್ನಾಗಿ ಸಖತ್ ಸ್ಪೈಸಿ ಆಗಿದೆ. ಒಂದು ಯಾವುದೋ ಒಂದು ಚೆನ್ನಾಗಿದೆ. ಬಟ್ ಇಷ್ಟನೇ. ಆಮೇಲೆ ನೀವು ನೋಡೋಕ್ಕೆ ಫುಲ್ ಮೆಚ್ಯೂರ್ಡ್ ಆಗಿ ಹಂಗಿದ್ದೀರಾ, ಬಟ್ ನಿಮ್ಮ ಮನಸ್ಸು ಒಂಥರ ಮಗು ಥರ ಮನಸ್ಸು. ನನಗೆ ಅದು ತುಂಬ ಸರಿ ಅರ್ಥ ಆಗಿದೆ ವ್ಲಾಗ್ಸಲ್ಲಿ. ಆ್ಯಂಡ್ ಇನ್ನೊಂದು ಜಾಸ್ತಿ ಏನು ಇಷ್ಟ ಅಂತ ಅಂದರೆ, ನೀವೊಂದು ಹುಡುಗಿಯಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತು, ಆ್ಯಂಡ್ ಇವಾಗ ನೀವು ಇಷ್ಟು ಚೆನ್ನಾಗಿ ಇದ್ದೀರಾ ಅನ್ನೋದಕ್ಕೆ ರೀಸನ್ ನೀವೇ. ನೀವು ನಿಮ್ಮ ಡೆಡಿಕೇಶನ್ ಆಗಿರ್ಬೋದು, ನಿಮ್ಮ ವರ್ಕ್ ಆಗಿರ್ಬೋದು, ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಇಷ್ಟು ಚೆನ್ನಾಗಿ ನಿಮ್ಮ ಲೈಫನ್ನು ಇಟ್ಕೊಂಡಿದ್ದೀರಾ ಆ್ಯಂಡ್ ಒಂದು ಹೆಸರು ಮಾಡಿದ್ದೀರಾ. ನನಗೆ ಅದಿಷ್ಟ. ಅಪ್ಪ ಅಮ್ಮ ನೋಡ್ಕೊಳ್ತೀರಾ. ನನಗೂ ಅಷ್ಟೇ, ನನಗೆ ಯಾರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ. ಇಂಡಿಪೆಂಡೆಂಟಾಗಿ ನಾನು ಇವಾಗಿರೋದು. ಆ್ಯಂಡ್ ಅದು ನಿಮ್ಮಲ್ಲಿ ಅದನ್ನು ನೋಡಿ ನಾನು ಜಾಸ್ತಿ ಕಲ್ತಿದ್ದೀನಿ. ನಿಮ್ಮ ಎಕ್ಸ್ಪೆನ್ಸಿವ್ ನೀವೇ ನೋಡ್ಕೊಳ್ತೀರಾ, ಸೊ ಅದು ಜಾಸ್ತಿ ಇಷ್ಟ.
ಹೇಗಿತ್ತು ಲಂಚ್ ಡೇಟ್ ಹೇಗಿತ್ತು? ಓಕೆ, ಕೆಲವು ಫುಡ್ಸು ಓಕೆ ಓಕೆ ಆಗಿತ್ತು. ಲಂಚ್ ಡೇಟ್ ಹೆಂಗಿತ್ತು? ಚೆನ್ನಾಗಿತ್ತು. ಅನ್ವಕ ಜೊತೆ ತುಂಬ ಚೆನ್ನಾಗಿತ್ತು. ಮತ್ತು ಫುಡ್ ಹೆಂಗಿತ್ತು? ಬನ್ನಿ. ಓಕೆ, ಬನ್ನಿ ಕೂತ್ಕೊಳ್ಳಿ. ನೀವು ಹೇಳಿ ಹೆಂಗಿತ್ತು? ನಾವಿಬ್ರು ಸೇಮ್ ತಿಂದಿದ್ದು ಹೇಳಿ. ಇವರೆಲ್ಲ ಟ್ರೈ ಮಾಡಿಬಿಟ್ಟು ನನಗೆ ಕೊಡ್ತಾ ಇದ್ರು. ಬನ್ನಿ ನೀವು. ಹೇಳಿ ಹೆಂಗಿತ್ತು, ಟೇಸ್ಟ್ ಹೆಂಗಿತ್ತು ಹೇಳಿ. ಚೆನ್ನಾಗಿತ್ತು. ಓಕೆ, ನಾಟ್ ಬ್ಯಾಡ್. ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ನಾವು ತಿನ್ನೋ ಥರ ಇಲ್ಲ. ನಾವು ಸೌತ್ ಇಂಡಿಯನ್ ಥರ, ನಾರ್ತ್ ಇಂಡಿಯನ್ ಥರ ಎಲ್ಲ ಬೇರೆ. ಏನದು ಕೊರಿಯನ್ ಥರ ಇಷ್ಟ ಆಗತ್ತಾ? ಇಲ್ಲ, ಎಲ್ಲ ಮಾಡಿದ್ದಾರೆ. ಡೆಕೋರೇಷನ್ ಚೆನ್ನಾಗೇ ಇರುತ್ತೆ. ಡ್ರಿಂಕ್ ಚೆನ್ನಾಗಿತ್ತು, ಹೆಸರು ಗೊತ್ತಿಲ್ಲ. ಹೌದಾ? ಅದು ಐಸ್ ಹೆಸರು ಯಾವುದ್ರದ್ದು ಗೊತ್ತಿಲ್ಲ. ಬಟ್ ಕೆಲವೊಂದು ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಬಂದು ಟ್ರೈ ಮಾಡಿ, ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಒಂದೇ ಥರ ತಿಂದರು ನಾವೇ ಪ್ರಮೋಷನ್ ವಿಡಿಯೋ ಮಾಡ್ದಂಗಿದೆ. ನಿಮಗೆ ಕೊಡ್ತೀನಿ ಅಂದಿದ್ದಾರಾ ಏನಾದರೂ? ಏನು ಪ್ರಮೋಷನ್ಗೆ? ಇಲ್ಲಪ್ಪ. ಮತ್ತೆ ಮಾಡ್ತಿದ್ದೀರಾ ಚೆನ್ನಾಗಿ. ಬೇಡಾಗಿರೋ ಅದ್ರ ಬಗ್ಗೆ ಇವಾಗ. ಮತ್ತೆ ಇನ್ನೇನು ಸಮಾಚಾರ? ನೀವೇನು ಮಾಡ್ತಿರೋದು ಹೇಳಿ, ನಿಮ್ಮ ಬಗ್ಗೆ. ನನ್ನ ಬಗ್ಗೆ ಮಾತಾಡಿಸ್ಬೇಕು, ನೀವು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್. ಮಾಡ್ತಾ ಇದ್ದಾರೆ. ನೀವು ಆ ಕಡೆ ನಿಂತ್ಕೊಳ್ಳಿ. ಒಂದು ಕಡೆ ಟೂ ಕಡೆ. ಟ್ರಯಲ್ ತಗೊಳ್ಳೋಣ. ಈಗ ಅಷ್ಟೇ ಕೇಳ್ತಾ ಇದ್ದೀನಿ. ಹಿಂಗೆ ಅಂದ್ಬಿಟ್ಟು ಎಲ್ಲ ಬ್ರೂ ಅವಾಗ ಇನ್ನೊಂದು 3, 2, 1. ಓಕೆ, ಒನ್ ಸೆಕೆಂಡ್ ಇಟ್ಸ್ ಓಕೆ. ಇವರು ಕೈ ಹಿಂಗಂತಾರೆ, ಆವಾಗ ಬನ್ನಿ. ಯಾಕಂದ್ರೆ ಇದು ಹೇಳಿದ್ರು ಕೇಳಿಸಲ್ಲ. ಅಂದ್ರೆ ಈಗ ಸ್ವಾಪ್ ಆಗಿ ಆಮೇಲೆ ಮುಂದೆ ನಡ್ಕೊಂಬರೋಣ. ಎಲ್ಲ ಪಕ್ಕಾಗಿ ಅಡ್ಜಸ್ಟ್ ಆಗಿ. ಒಂದೆಲ್ಲ ಈ ಕಡೆ ಬನ್ನಿ, ಟೂ ಅಲ್ಲಿ ಆ ಕಡೆ ಬನ್ನಿ. ಓಕೆನಾ? ನನ್ನ ನಂಬರ್ ಹೇಳಿ ಬನ್ನಿ. ಅಂದರೆ ಮಾಡಲು ತುಂಬ ಮೂರಲ್ಲಿದಲ್ಲ, ಅದು ಒಂದು ಆ ಕಡೆ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಿ. ಇವರು ಕೂಡ ನಮ್ಮ ಥರನೇ ಮೇಕಪ್ ಕೂಡ ಮಾಡ್ತಾರೆ ಯೂಟ್ಯೂಬ್ ಜೊತೆಗೆ. ಸೊ ಹಾಗಾಗಿ ನನ್ನ ವಿಡಿಯೋ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನನಗೂ ಫಾಲೋ ಮಾಡಿ, ಅವ್ರಿಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆ್ಯಂಡ್ ಎಲ್ಲರೂ ಈ ಥರ ಬ್ರಾಡಾಗಿ ಥಿಂಕ್ ಮಾಡಲ್ಲ. ಒಂದು ಸ್ವಲ್ಪ ಜಲಸಿ ಇರುತ್ತೆ ಯಾರಿಗೇ ಆಗಲಿ. ಬಟ್ ಯಾವುದೇ ಥರ ಒಂದು ಸ್ವಲ್ಪನೂ ಜಲಸಿ ಇಲ್ದಿರಾ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಮನ್ಸಿದೆಯಲ್ಲ, ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಲಂಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪರವಾಗಿಲ್ಲ. ಊಟ ಕೂಡ ಚೆನ್ನಾಗಿತ್ತು. ಹೌದಾ? ತುಂಬಾ ಒಳ್ಳೆ ಗುಡ್ ಮೆಮೊರೀಸ್ ಟೈಮ್ ಸ್ಪೆಂಡ್. ಒಳ್ಳೆ ಟೈಮ್ ಆಯ್ತು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಣ್ಣ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಗೆ, ಸೋ ಗ್ರೇಟ್. ಅದಕ್ಕೆ ನಮ್ಮ ಜೊತೆಗಿರೋದು. ಅಣ್ಣ ಈಸ್ ಲಕ್ಕಿ ಟು ಹ್ಯಾವ್ ಮೀ ಟು. ಶೋರ್ ಫ್ರೀ ಇದ್ದಾಗೆ ಬನ್ನಿ ಎಲ್ಲ. ಶೋರ್, ಖಂಡಿತ ಬರೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.
ಬರ್ತೀವಮ್ಮ. ಬಾಯ್ ಅಮ್ಮ. ಬಾಯ್ ಅಂಕಲ್, ನೈಸ್ ಟು ಮೀಟ್ ಯು ಅಂಕಲ್. ಅಮ್ಮ ಬರ್ತೀವಮ್ಮ. ಬಾಯ್ ಬಾಯ್ ಅಮ್ಮ. ಮಾಡ್ತಾರೆ ಅಂತ see you in next vlog and subscribe to Dhanashree Uncle Vlog channel. ಅನ್ನಿಸ್ತು. ಒಂದು ಡಿಫ್ರೆಂಟ್ ಪೀಪಲ್ನ ಮೀಟ್ ಮಾಡಿದ್ವಿ ಆ್ಯಂಡ್ ಒಂಥರ ಹೊಸೊಬ್ಬರನ್ನ ಮೀಟ್ ಮಾಡಿದಾಗ ಡಿಫ್ರೆಂಟಾಗಿ ಅವರು ಮಾತಾಡೋಂಥ ರೀತಿ ಆಗಿರ್ಬೋದು, ಟ್ರೀಟ್ ಮಾಡೋಂಥ ರೀತಿ ಆಗಿರ್ಬೋದು. ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು, ಮೋಟಿವೇಶನ್ ಆ್ಯಂಡ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಲಂಚ್ ಮಾಡಿ ಆ್ಯಂಡ್ ಒಳ್ಳೆ ರೀಲ್ಸನ್ನ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆ್ಯಂಡ್ ಐ ಆಮ್ ಗೋಯಿಂಗ್ ಹೋಮ್. ಆ್ಯಂಡ್ ಒಂಥರ ಚೇಂಜ್ ಚೆನ್ನಾಗಿತ್ತು, ಖುಷಿ ಆಯಿತು ಅಕ್ಕ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಒಂಥರ ಬ್ರಾಡ್ ಮೈಂಡೆಡ್, ಟು ಬಿ ಫ್ರ್ಯಾಂಕ್ ಬ್ರಾಡ್ ಮೈಂಡೆಡ್, ಗೊತ್ತಾ, ಅದೇ ಥರ ಇದಿಲ್ಲ. ಆ್ಯಂಡ್ ನೈಸ್ ಮೀಟ್ ಮಾಡಿದ್ದು ಖುಷಿ ಆಯಿತು. ಆ್ಯಂಡ್ ಲಂಚ್ ಕೂಡ ಓಕೆ ಚೆನ್ನಾಗಿತ್ತು, ದಟ್ಸ್ ಫೈನ್. ಆ್ಯಂಡ್ ಈಗ ಸದ್ಯಕ್ಕೆ ಐ ಆಮ್ ಗೋಯಿಂಗ್ ಹೋಮ್, ಮನೆಗೆ ಹೋಗಿ ಸಿಗ್ತೀನಿ. ಬೈಕ್ ಎಲ್ಲಿ ನಿಲ್ಸಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಗೈಸ್, ನಂಬರ್ ನೋಡ್ಕೊಳ್ದಿರಾ ಆ ಥರದಲ್ಲಿ ಹೊಟ್ಟೋಗ್ಬಿಟ್ಟಿದ್ದೀನಿ. ಸುತ್ತಾಡ್ತಾ ಇದ್ದೀನಿ, ಸಿಕ್ಕಿದೆ ಎಕ್ಸಿಟ್ ಆಗೋ ಹತ್ರ ನಿಲ್ಸಿದ್ದೆ, ನೆನಪಿದೆ. ಬಟ್ ಇವಾಗ ಸಿಗ್ತಾ ಇಲ್ಲ, ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ನನಗೋಸ್ಕರ ನನ್ನ ಮಕ್ಕಳು ಕಾದು ನಿಂತಿರ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್, ಥ್ಯಾಂಕ್ ಯು ಸೋ ಮಚ್ ಪತಿದೇವ್ರೆ. ಐ ಆಮ್ ಸಾರಿ, ಮಕ್ಕಳನ್ನ ನಿಮ್ಮ ಮೇಲೆ ಬಿಟ್ಟು ನಾನಿಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಇದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದೀರಾ ಆ್ಯಂಡ್ ಕಳಿಸ್ಕೊಟ್ಟಿದ್ದೀರಾ ಎಂಜಾಯ್ ಮಾಡಲಿ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸದ್ಯಕ್ಕೆ ಈಗ ಬೈಕ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊತಾ ಇದ್ದೀನಿ, ಮನೆಗೆ ಹೋಗಿ ಮಾತಾಡ್ತೀನಿ. ಆ್ಯಂಡ್ ಫೈನಲಿ ಎಲ್ಲ ಮುಗಿಸ್ಕೊಂಡು ವಾಕ್ ಲಂಚ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಆ್ಯಂಡ್ ಮನೆಗೆ ಹೋಗಕ್ಕೆ ಮುಂಚೆ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗೋಣ ಈವ್ನಿಂಗ್ ಟೈಮ್ ಅಂದ್ಬಿಟ್ಟು ಸ್ನ್ಯಾಕ್ಸ್ ತೊಗೊತಿದ್ದೀನಿ. ಆ್ಯಂಡ್ ನಾನು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದ್ದೆ. ಅವ್ರಿಗೇನಾದರೂ ಲೈಟಾಗಿ ಈವ್ನಿಂಗ್ ಟೈಮ್ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.